ಈಗ ಅಲ್ಲ ಸರ್, ಈಗ ಏನಾಗಿದೆ ಅಂದ್ರೆ ಅವರು ಕೆಲವು ನಾನೊಂದು 4-5 ಬೈಟ್ಸ್ಗಳು ಕೊಟ್ಟಿದ್ದೆ ಒಂದು ಸಿನಿಮಾದಲ್ಲಿ. ಯಾರೋ ನಮ್ಮ ಒಂದು ಮೀಡಿಯಾದವ್ರು ಕೇಳ್ತಾರೆ, ಆ ಆ ಘಟನೆಗೂ ಈ ಘಟನೆಗೂ ಸಂಬಂಧ ಇದೆ ಅಂತ. ನಾನಿದ್ದನು ಆ ಅಂತೀನಿ, ಅದನ್ನೇ ಇಟ್ಕೊಂಡಿದ್ರು ಆ ಅಂತ ಇದ್ರೆ ಈಸ್ ಅಡ್ಮಿಟ್ ಅಂತ. ನಾನು ಅದಿಲ್ಲ, ನೆಕ್ಸ್ಟ್ ಇನ್ನೊಂದು ಲೈವ್ ಸಾರ್ದ ಯಾವ್ದಾಯ್ತು, ಫುಲ್ ಎಂಟೈರ್ ಲೈವ್ ಇತ್ತು, ಅದಾಗ್ಬಿಟ್ಟು ತೋರಿಸ್ತಾ ಇದ್ ನೋಡಿ ಅಂತ. ಆ ಹೇಳಿ ಮೇಡಮ್ ಅಂತೀನಿ, ಎಸ್ ಈಸ್ ಅಡ್ಮಿಟೆಡ್, ಡೈರೆಕ್ಟರ್ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅವ್ರು ಅವ್ರದ್ದು ಇದ್ದಿದ್ದು ನಾನೊಂದು ಆ ಸರ್ದು ಮತ್ತೆ ಆ ಸರ್ದು ಇಬ್ರದ್ದು ಇತ್ತು. ಎಂಟೈರ್ ಲೈವ್ ಎಲ್ಲ ನೋಡಿ 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 ಆಮೇಲೆ ತಗೊಂಡೋಗಿ ಅದು ಸಬ್ಮಿಟ್ ಮಾಡಿ ಕೋರ್ಟ್ ಪ್ರೊಡ್ಯೂಸ್ ಮಾಡ್ದು. ನಮ್ಗೆ ತುಂಬಾ ಅನುಕೂಲ ಆಯ್ತು ಅಷ್ಟೇನೆ. ಖಂಡಿತ ಸರ್, ನಿಮ್ ಬಿಟ್ಟು ನಾವು ಹೇಳಕ್ಕಾಗುತ್ತೆ ಸರ್. ಹೇಳಿ ಸರ್. ರೆಡಿ ಸರ್, ಆಯ್ತು ಸರ್, ರೆಡಿ. ಅಥವಾ ನೀವು ಖಂಡಿತ ರಿಲೀಸ್ ಬಿಫೋರ್ ನಿಮ್ಗೆ ತೋರಿಸ್ತೀವಿ, ಬನ್ನಿ ಸರ್. ಸರ್ ನಾವು ರೆಡಿ ಸರ್, ನಾವು ರೆಡಿ ಸರ್ ಅದಕ್ಕೆ. ಖಂಡಿತ ತೋರಿಸ್ತೀವಿ ಸರ್, ಖಂಡಿತ ಸರ್. ರಿಲೀಸ್ ಬಿಫೋರ್ ನಾವು ಡೇಟ್ ಫಿಕ್ಸ್ ಮಾಡ್ತೀವಿ. ಈಗ ಏನಂದ್ರೆ ಒಂದು ನೆಕ್ಸ್ಟ್ ವೀಕ್ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳಿದೆ, ಅವೆಲ್ಲ ನೋಡ್ಕೊಂಡು ಈಗ ನಾವು ಇನ್ನ ಕನ್ಫ್ಯೂಷನ್ ಅಲ್ಲಿ ಇದೀವಿ. ನಾವೇ ರಿಲೀಸ್ ಮಾಡೋದಾ ಅಥವಾ ಡಿಸ್ಟ್ರಿಬ್ಯೂಟರ್ ಕೊಡೋದಾ? ಸುಮ್ನೆ ಈಗ ಅವ್ರಿಗೆಲ್ಲ ಥ್ರೆಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಈಗ ನಮ್ಗೆ ಮಾಡ್ತಾ ಇದ್ದಾರೆ ಅಂದ್ರೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಇನ್ನು ಅವ್ರಿಗೆ ಮಾಡ್ತಾರೆ. ಯಾಕೆ ಅವ್ರ ಸಮಸ್ಯೆ ಅಂತ ಸರ್, ಒಂದು 3-4 ಜನ ಭೇಟಿ ಆಗಿದ್ರು, ಅವರನ್ನೇ ವಾಲಂಟ್ರಿಯಾಗಿ ಫೋನ್ ಮಾಡಿದ್ರು. ಒಬ್ರು ಧೈರ್ಯ ತೋರಿಸಿದ್ರು, ಕೆಲವರು ಇನ್ನ ನಮಗೆ ಒಂದು ದೊಡ್ಡ ಚಾನಲ್ ಜೊತೆನೆ ಎಲ್ಲ ಆಗಿ ಎಲ್ಲ ಅಗ್ರಿಮೆಂಟ್ ಸ್ಟೇಜ್ ಅಲ್ಲಿ ಬಂದಿತ್ತು. ಅದಕ್ಕೂ ನನ್ನ ಫೋನ್ ಮಾಡಿ ಹೇಳಿದ್ದಾರೆ, ನಿರ್ಮಾಪಕರೇ ಹೇಳ್ತಾರೆ. ಹೇಳಿ ಸರ್. ಅದು ಹಿಂದಿಗೆ ವ್ಯಾಪಾರ ಆಗೋಗುತ್ತೆ ನಮ್ದು ಸಿನಿಮಾ. ವ್ಯಾಪಾರ ಆದ ಕರೆಕ್ಟಾಗಿ ಸ್ಟೇ ಬಂದಿತ್ತು. ಆ ಸ್ಟೇ ವೆಕೇಟ್ ಆಗುತ್ತೆ ಅಂತ ಅವ್ರಿಗೂ ಗೊತ್ತಿತ್ತು. ಸ್ಟೇ ವೆಕೇಟ್ ಆಗುತ್ತೆ, ಮಾಡೋಣ ಧನುಷ್ ಮಾಡೋಣ ಅಂತ ಹೇಳಿದ್ರು ಅವರು. ಇಲ್ಲಿಂದ ಯಾರೋ ಫೋನ್ ಮಾಡ್ಬಿಟ್ಟು ಸಿನಿಮಾ ತಗೊಂಬೇಡಿ ಅದನ್ನ ಅಂತ ಹೇಳಿದ್ದಾರೆ. ಸಿನಿಮಾ ತಗೊಂಬೇಡಿ, ಅದು ರಿಲೀಸ್ ಆಗಲ್ಲ, ಸಿನಿಮಾ ತಗೊಳಕ್ ಹೋಗ್ಬೇಡಿ ಅಂತ ಹೇಳಿದ್ದಾರೆ. ಯಾರು ಅಲ್ಲ, ಡಿಸ್ಟ್ರಿಬ್ಯೂಟರ್ ಅಥವಾ ಯಾರೋ ಪರ್ಟಿಕ್ಯುಲರ್ ವ್ಯಕ್ತಿ ಹೇಳಿದ್ರು ಅಂತ ನನ್ಗೆ ಅವ್ರು ಯಾರು ಹೇಳಿರ್ತಾರೆ ಅಂತ ನನ್ಗೆ ಹೆಂಗ್ ಗೊತ್ತು ಮೇಡಮ್? ಅವ್ರಿಗೆ ಫೋನ್ ಮಾಡಿ ಹೇಳಿದ್ದಾರೆ. ಹಿಂದಿ ನಾನ್ ಮಾರ್ಕೆಟಿಂಗ್ ಅವ್ರ ಹತ್ರ ಮಾತಾಡಿದ್ನಲ್ಲ, ಆ ಕಂಪನಿಗೆ ಫೋನ್ ಮಾಡಿ ಯಾರೋ ಹೇಳಿದ್ದಾರೆ. ಯಾರು ಅಂತ ಗೊತ್ತಿಲ್ಲ ನನಗೆ, ಯಾರು ಹೇಳಿದ್ರು ಅಂತ ಗೊತ್ತಿಲ್ಲ. ಏನಿಲ್ಲ ಮೇಡಮ್, ಇನ್ ಮಾಡಲ್ಲ ಮೇಡಮ್. ಟ್ರೈಲರ್ ಒಂದ್ ಮಾಡ್ಬೇಕು ಅಂತ ಇದೀವಿ, ಟ್ರೈಲರ್ ಒಂದು ಇವೆಂಟ್ ಮಾಡಿ ಮುಗಿಸ್ತೀವಿ, ಮಾಡ್ತೀವಿ ಮೇಡಮ್. ಇನ್ನೊಂದು ಆನ್ಸರ್ ಕೊಟ್ಬಿಟ್ಟೆ ನಾನು. ಇನ್ನೊಂದು ಆಕ್ಚುಲಿ ಇವತ್ತು ನಾವು ಕರೆಯೋ ಅವಶ್ಯಕತೆ ಇರ್ಲಿಲ್ಲ. ಎಲ್ಲಾರ್ಗು ಇನ್ನ ಸ್ಟೇ ಆಗಿದೆ ಅಂತ ನಮ್ ಬಿಸ್ನೆಸ್ ಪರ್ಪಸ್ ಆಗ್ಲಿ ಅಂತ ಮೇಡಮ್. ಎಲ್ಲ ಕೊಡ್ತೀನಿ ಮೇಡಮ್ ತಮ್ಗೆ, ಎಲ್ಲ ಫುಲ್ ಎಂಟೈರ್ ಅವ್ರು ಹಾಕಿರೋ ಡ್ರಾಫ್ಟ್ ಕೊಡ್ತೀನಿ. ಇಲ್ಲ ಸರ್, ಸೆನ್ಸರ್ ಆಗಾದ್ಮೇಲೆ ಏನೊಂದು ಫ್ರೇಮ್ ಅಲ್ಲಾಡ್ಸಕ್ ಆಗೋದಿಲ್ಲಲ್ಲ ಸರ್. ಸೆನ್ಸರ್ ಆಗೋಗಿದೆ ನಮ್ ಸಿನಿಮಾ, ಎಲ್ಲ ಆಗೋಗಿದೆ.